ಆರ್ವಿ ರೋಡ್ ಟು ಬೊಮ್ಮಸಂದ್ರ ಹಳದಿ ಮೆಟ್ರೋ ಮಾರ್ಗಕ್ಕೆ ಈಗಾಗಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಇವತ್ತು ಬೆಳಗ್ಗಿನಿಂದಲೇ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ನ ಪ್ಲಾಟ್ಫಾರ್ಮ್ನ ಒಳಭಾಗದಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಮೆಟ್ರೋ ಸ್ಟೇಷನ್ಗೆ ನಿನ್ನೆ ನರೇಂದ್ರ ಮೋದಿಯವರು ಗ್ರೀನ್ ಸಿಗ್ನಲನ್ನು ನೀಡಿದರು. ಇವತ್ತು ಬೆಳಗಿನಿಂದಲೇ ಕೂಡ ಮೆಟ್ರೋ ರೈಲುಗಳು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು. ಈ ಒಂದು ಮೆಟ್ರೋ ರೈಲಿನಲ್ಲಿ ಓಡಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಪ್ರಯಾಣಿಕರು ಕೂಡ ಆಗಮಿಸ್ತಾ ಇರುವಂತದ್ದು. ಬೆಳಗ್ಗೆ 6:30ರಿಂದ ಬೊಮ್ಮಸಂದ್ರದಿಂದ ಆರ್ವಿ ರಸ್ತೆಗೆ ಮೊದಲ ರೈಲು ಸಂಚಾರವನ್ನು ಮಾಡಿದ್ರೆ 7:10ರಿಂದ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಎರಡನೇ ರೈಲು ಸಂಚಾರವನ್ನು ಆರಂಭ ಮಾಡಲಿರುವಂಥದ್ದು. ರಾತ್ರಿ ಕೊನೆಯ ರೈಲು ಅಂದರೆ ಬೊಮ್ಮಸಂದ್ರದಿಂದ 10:42 ಸಂಚಾರವನ್ನು ಮಾಡಿದ್ರೆ ಮತ್ತೊಂದು ರೈಲು ಅಂದರೆ ಈಗ ಮತ್ತೊಂದು ರೈಲು ಕೂಡ ಆಗಮಿಸಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ರೈಲು ಸದ್ಯ ಆಗಮಿಸಿರುವಂಥದ್ದು ಅಂದರೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಈ ಒಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡಲಿರುವಂಥದ್ದು. ಅಂದರೆ ಕೊನೆಯ ರೈಲು ಆರ್ವಿ ರಸ್ತೆಯಿಂದ 11:55 ಸಂಚಾರವನ್ನು ಕೊನೆಗೊಳಿಸಲಿದೆ. ಈ ಒಂದು ಮೆಟ್ರೋ ಮಾರ್ಗದಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಕೂಡ ಬರಲಿರುವಂಥದ್ದು. 19.15 ಕಿಲೋಮೀಟರ್ ವಿಸ್ತೀರ್ಣವಿರುವಂಥದ್ದು. ಸದ್ಯ ನಾನೀಗ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋ ರೈಲಿನ ಒಳಗೆ ಎಂಟ್ರಿ ಕೂಡ ಆಗಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈ ಒಂದು ಟ್ರೈನ್ನಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮೆಟ್ರೋ ಸಂಚಾರ ಆರಂಭ ಆಗಿದೆ. ತಾವು ಕೂಡ ಈ ಒಂದು ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ, ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಮ್ಮ ಹೊಸ ರೋಡ್ ಕಡೆ ಹೋಗ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಸಿಟಿ ಕಡೆ. ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ಟ್ರಾಫಿಕ್, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ಕು, ಇಲ್ಲಾಂದರೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕಿತ್ತು. ತುಂಬ ಖುಷಿ ಆಗ್ತದೆ ಇವತ್ತು. ಈ ಮಾರ್ಗದಲ್ಲಿ ನೀವು ಹಿಂದೆ ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆ ಆಗ್ತಿತ್ತು ಪ್ರಯಾಣಿಕರಿಗೆ ಅಂತ? ಅರೌಂಡ್ ನಮಗೆ ಬಸ್ಸಲ್ಲಿ ಬರಬೇಕಾದ್ರೆ 2 hours ತೊಗೊಳ್ತಾ ಇತ್ತು. ಅಂದರೆ ಹೊಸ ರೋಡಿಂದ ಬರಬೇಕಂದ್ರೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರಬೇಕಂದ್ರೆ. ಇವಾಗ ಟೈಮಿಂಗ್ಸ್ ತುಂಬ ರೆಡ್ಯೂಸ್ ಆಗಿದೆ. ತುಂಬ ಖುಷಿ ಆಗ್ತದೆ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಾವು ಕೂಡ ಈಗಾಗಲೇ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಸಂಚಾರ ಮಾಡ್ತಿರುವಂಥ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ಸೊ ತುಂಬ ಕನ್ವೀನಿಯೆಂಟ್ ಅಂತ ಅನ್ನಿಸ್ತಿದೆ. ಬಿಕಾಸ್ ಟ್ರಾಫಿಕ್ ಆ್ಯಂಡ್ ರೈನ್ ಬಂದಾಗ ತುಂಬ ಕಷ್ಟಪಟ್ಟಿದ್ವಿ, ಲೈಕ್ 2 hours 3 hours ಜಾಮಲ್ಲಿ ಎಲ್ಲ. ಸೊ ಇಟ್ ಈಸ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಸತತ 8 ವರ್ಷಗಳಿಂದ ಈ ಮಾರ್ಗದಲ್ಲಿ ಓಡಾಡಬೇಕು ಅಂತ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ನಿನ್ನೆ ಪ್ರಧಾನಮಂತ್ರಿಯವರು ಈ ಒಂದು ಮಾರ್ಗಕ್ಕೆ ಗ್ರೀನ್ ಸಿಗ್ನಲನ್ನು ಕೂಡ ಕೊಟ್ಟಿರುವಂಥದ್ದು. ತುಂಬ ಬೆನಿಫಿಟ್ ಇದೆ ಸರ್ ಈ ಟ್ರಾವೆಲಿಂಗ್ ಇದಕ್ಕೆ. ಸೊ ನೋಡ ಮೇಡಮ್, ಗುಡ್ ನ್ಯೂಸ್ ಜೊತೆಲಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇರುವಂಥದ್ದು. ಡ್ರೈವರ್ಲೆಸ್ ರೈಲಿನಲ್ಲಿ ಸಂಚಾರ ಮಾಡಬಹುದು ಅಂತ ಅಂದ್ಕೊಂಡಿದ್ದವ್ರಿಗೆ ಇನ್ನೊಂದು 6 ತಿಂಗಳು ಬೇಕಾಗುತ್ತೆ ಈ ಸಿಸ್ಟಮು ಅಡಾಪ್ಟ್ ಆಗಲಿಕ್ಕೆ ಅಂತೇಳಿ. ಸರ್, ಆ್ಯಸ್ ಟೆಕ್ನಾಲಜಿ ಇಂಪ್ರೂವ್ಸ್ ವಿ ಆಲ್ಸೋ ಹ್ಯಾವ್ ಟು ಅಡ್ಯಾಪ್ಟ್ ಟು ಇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತಾವು ಎಲ್ಲಿಗೆ ಹೋಗ್ತಿದ್ದೀರಾ, ಎಷ್ಟು ಹಣವನ್ನು ಕೊಟ್ಟು ಟಿಕೆಟ್ ತೆಗೆದುಕೊಂಡ್ರಿ ಮೇಡಮ್? ಸಾಮಾನ್ಯವಾಗಿ ಇಲ್ಲಿಂದ ಬೊಮ್ಮಸಂದ್ರಕ್ಕೆ 60 ರೂಪಾಯಿ ಟಿಕೆಟನ್ನು ನಿಗದಿ ಮಾಡಿದ್ದಾರೆ. ಸೊ ನನ್ನ ಹತ್ರ ಕಾರ್ಡ್ ಇದೆ, ಬಟ್ ನಾನು ಕೂಡ್ಲು ಗೇಟ್ವರೆಗೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇವಾಗ. ಅಂದರೆ ಇವಿಷ್ಟು ಕೂಡ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಿರುವಂತಹ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.